ಒಂದಿನ ಕೊಡ್ಬೇಕು ಪುನಃ ಅಷ್ಟು ಇಟ್ಕೊಬೇಡ ಸ್ವಲ್ಪ ಸ್ವಲ್ಪ ಇಟ್ಕೊಟ್ಬಿಟ್ಟು ನೀವು ನೋಡಲಿ 5 ಪ್ಲೇಟ್ ಇಲ್ಲೇ ಪುನಃ ಅಪ್ಪ ನಮ್ಮಪ್ಪ 10 ಸಲ ಕಾಸು ಇಡಬೇಕಾಯ್ತು. $2 ರೂಪಾಯಿಗೆ 8 ಕಿಲೋ ಹೊಡ್ತಿದ್ದೆ ನಾನು ಅಪ್ಪ ಪೇಪರ್ ಮಾರಕ್ಕೆ. $2 ಸಂಬಳ ಯಾವುದು ವ್ಯಕ್ತ ಮಾಡೋದು ಬೇಡ. ಕೊರೋನಾ ಬಂದಾಗ ಭಾಳ ಕಷ್ಟ ಬಂದಿತ್ತು. ಕೊಡಿ ನಿಮಗೆ ಏನ್ ಗೊತ್ತಾ, ಅನ್ನ ಕೊಡೋದ ನಿಮಗೆ ಕ್ಯೂಲ್ ನಿಲ್ಸ್ಬೇಕು. ನಾವು ನಮ್ಮನೆ ಅಲ್ಲಮ್ಮ, ನೀವು ಎಂತಾರಮ್ಮ, ನೀವು ಬಟ್ಟೆ ಕಾಮಕ್ಕ ಇಲ್ಲ ಮನುಷ್ಯ ಶಾಲೆ ಕಡ್ರಮ್ಮ ಸುತ್ತದಿಂದ ಬಂದು ನಾವೇ ಕೊಡೋಕ್ಕಾಗ್ತ ಅಲ್ಲಿಗೆ ಹೆಂಗಿದೆ ನೋಡಿ. ಸುತ್ತ ನಿಂತೀವಿ, ಏನ್ ಮಾಡೋದು? ಇಟ್ಕೊಳ್ಳಿ ಏನಾಗುತ್ತೆ ನೋಡಿ. ಹೆಂಗಿದೆ ನಿಮ್ದಲ್ವಾ? ನೋಡಿರ ಜಂಕ್ಷನ್ ಮಾಡೋದು ಹೆಂಗೆ ಅಂತ. ಎಷ್ಟು ಬ್ಯಾಡ್ ಮೆಸೇಜ್ ಮಾಡ್ತಾರೆ ಗೊತ್ತಾ? ಹೇಳ ಬೇಜಾರಾಗತ್ತಾ? ಒಂದೇ ಒಂದು 13 ಹುಡುಗಿ ಹೊಡ್ಕೊಂತೀನಿ ನಾನು. ನೀವು ನಂಬಲ್ಲ, ಹೋಮಾಚಾರ ಅಂತ ರತ್ ಬರುತ್ತೆ. ಹುಡುಗಿ ಹೊಡ್ಕೊಂಡು ಬೆಸ ಹಾಕ್ಯಾನೆ ಹೆಂಗ್ ಸುಮ್ಬಿಡ್ತಾರೆ ಅಂತ. ನಿಮ್ಮ ಮನೆ ಬರ್ಕೊಂಡು ನಂಗೆ ಬಂದಿದೆ. ಚೆನ್ನಾಗ್ ಬೈತೀನ ಹುಡುಕ್ತಮ್ಮ. ಜನಗಳು ಅವಿವೇಕಿಗಳು ಗೊತ್ತಾಯ್ತಾ? ಎಷ್ಟು ಇದ್ರೆ ತಿಳ್ಕೊಂಡಂತ ಯಾರು ಮಾತಾಡಲ್ಲ. ಸುಲಭ ಅಲ್ಲಪ್ಪ ನೋಡಿ. 6 ಗಂಟೆ 8 ಗಂಟೆ ಮಾಡಬೇಡಿ. 8 ಗಂಟೆ ಕ್ಲೋಸ್ ಆಗುತ್ತೆ. ಕೇಳತ್ರ 8 ಗಂಟೆ ಕ್ಲೋಸ್ ಆಗುತ್ತೆ ನಿಮ್ಮ ಸೇವೆ. ನಿಮ್ ಸೇವೆ 8 ಗಂಟೆ ಕ್ಲೋಸ್ ಆಗುತ್ತೆ. 2 ಅವರ್ ಅಂತ ಬರೀತಿ, ತಗಡು ಬರೀತಿ, ಕಂತ ಬರೀತಿ, 10 ಗಂಟೆ ಆಗುತ್ತೆ. ಮತ್ತೆ ಕಸ ಹೊಡ್ ಮಾಡೋದು 12 ಗಂಟೆ. ನಾವು ಬೆಳಗ್ಗೆ 4 ಗಂಟೆ ಅಂತೀವಿ. ನಾವು ನಿಮ್ಮಲ್ಲ ಇಲ್ಲ ಹೇಳ್ಕೊಂತಾರೆ ಬೆಳಗ್ಗೆ ಎದ್ದು ಬಂದೀವಿ ಅಂತ, ಇದೇ ಫಸ್ಟ್ ಬಂದೀವಿ ಅಂತ. ಎಲ್ಲರಿಗೂ ಸಿಗುತ್ತೆ ಬಾ ತಂಗಿ ಬಾಲಿ ಮಕ್ಳಿಗೆ ತಿಳ್ಕೊಂಡ್ರೆ ರೆಡಿ ಕೊಡ್ತಾರೆ ಮಗ. ಇರ್ತಾವಲ್ಲಿ ಇಲ್ಲೇ ಕೊಡ್ತೀನಿ. ಇನ್ನೊಂದು ಕೊಡಿ ಮಕ್ಳಿಗೆ ಒಂದು ಬೇಕಾಗುತ್ತೆ ಆಗುತ್ತಾ? ಯಾಕೋ ಮಕ್ಕಳಿಗೆ ಬಾಯ್ದೆ ಒಳಗಲ್ಲಿ ಲೈನಿ ಬರಕವ ಎಷ್ಟು ಕಸ ತಗೊಳ್ಳಿ ಅಮ್ಮ, ಬಂದು ಮಾತಾಡ್ತಾರೆ. ಇಲ್ಲೋಡ್ರಪ್ಪ, ಇನ್ನೊಂದ್ಸಲ ಆಶ್ರಯ ಪಡ್ತೀನಿ. ಯಾರು ಮಾಯ ಮಾರ್ಕೊಳಕ್ ಕೂತೀನಿ ನಮ್ಮ ಮುಂಚೆ ಹೇಳ್ಬೇಕು. ಇದು ನಗಂತ ಸಂಗತಿ. 4 ದಿನ ಮೆಸ ಹಾಕ್ಯಾರೆ ಸ್ವಾಮಿಯರ್. ಎಲ್ಲರೂ ನೋಡಿರೋ. ನಾನು ನನ್ನ ಗಂಟ ಮಾಯ ಮಾರ್ಕೊಳಕ್ ಕೂತೀನಿ. ನಮ್ಮ ನೋಡ್ಲಿ ಸ್ವಾಮಿಯರ್ ಜಂಬ ಅಂತ ಹಾಕಲ್ಲ. ಯಾರು ಭಾಳ ಜಂಬ ಸ್ವಾಮಿಯರಿಗೆ ಅಂತ ಹಾಕಲ್ಲ. ಏನೋ ಕೂತಿದ್ರು ಲವರ್ಸ್ಗಳು ನಮ್ಗೆ ಹೇಳ್ರಪ್ಪ. ಹುಡುಕಿ ಬಂದು ಮಾತಾಡ್ತೀವಿ. ನನಗೆ ಓದಕ್ಕೆ ಬರಲ್ಲ ಮೆಸೇಜ್. ಯಾರು ನಮ್ಮ ಹುಡುಗ ಹೇಳ್ತಾರೆ ನಗ್ತಾ ಇರ್ತೀವಿ. ಅದು ಕೂತ್ಕೊಂಡು ಯಾರು ಹಾಕ್ಯಾರ ಸ್ವಾಮಿಯರಿಗೆ ಭಾಳ ಜಂಬ ಅಲ್ಲಿ ಅಂತ. ಅಪ್ಪ ನಂಗೆ ಜಂಬ ಇದೆ, ಅದು ನಿಮ್ಮ ಮೇಲಲ್ಲ. ನಿಮ್ಮ ಜಂಬದ ಮೇಲೆ ನಮ್ಮ ಜಂಬ ಇದೆ. ಆಮೇಲೆ ಮೊನ್ನೆ ಬಾಕಿನ ಹಳ್ಳ ಇದೆ ಅಲ್ಲಿ. ಹಾಕಿ ಹಾಕಪ್ಪ ಹಾಕಪ್ಪ ಆಗಿಲ್ಲ. ನೀವು ಕುತ್ಕೋ. ಯಾರು ಬರ್ತಾರೆ ಇಸ್ಕೊಂತಾರೆ? ಯಾರಿಲ್ಲ ಬಂದಿರೋ ಜೊತೆಗೆ ಬನ್ನಿ ಕುತ್ಕೊಳ್ಳಿ. ಯಾರಮ್ಮ ಇಸ್ಕೊಂತಾರೆ? ಬಾತಂಗಿಯಲ್ಲಿ ಮಕ್ಕಳಾದ್ರೆ ಆಗಲ್ಲ. ಹುಡುತ್ತ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಹುಡುತ್ತ ಮಕ್ಕಳು ತಂದ ಹುಡುತ್ತ ಮಗನೇ ಬಂಗಾರ ಬಂಗಾರ ಬಾರ ಬಂಗಾರ. ಪ್ರಸಾದದಿಂದ ಭಕ್ತಾದಿಗಳು ಪ್ಲೇಟ್ ಇಲ್ಬೇಕಂತ ಬಿಸಾಕ್ಬಾರ್ದು ನೋಡಿ. ಪಕ್ಕದ ಅಲ್ಲಿ ಹಳ್ಳದ ಪಕ್ಕದನೇ ಹಾಕ್ಬೇಕು. ಇಲ್ಲ ಡಸ್ಟ್ಬಿನ್ ಹಾಕಿ. ಬೇಕು ಮಾವ ಅನ್ನು ಸಾಕಂತೆ ಸಾಕು. ಸಾಕಬೇಕಾ? ನನ್ನಂಗಿದೆಯಾ ತಿನ್ನು ಹೊತ್ತು ಫುಲ್ ರೈಸ್ ತಿನ್ಬೇಕು. ಬಾ ಬಾ ದಯವಿಟ್ಟು ಪ್ರಸಾದ ಇಸ್ಕೊಂಡು ಅವ್ರ ಪ್ಲೇಟ್ ನ ಲಾಸ್ಟ್ ಅಲ್ಲಿ ಹಾಕ್ಬೇಕಂತ. ಬೆಂಕಿ ಹಾಕಿದ್ರೆ ಅಲ್ಲೇ ಹಾಕ್ಬೇಕು, ಬೇರೆಲ್ಲ ಹಾಕ್ಬಾರ್ದು. ಪ್ರಸಾದ ಯಾರು ವೇಸ್ಟ್ ಮಾಡ್ಬಾರ್ದು. ಪ್ರಸಾದ ಎಲ್ಲರೂ ಸಿಗುತ್ತೆ. ಏನೇನೋ ಪ್ರಸಾದ ಇಸ್ಕೊಳ್ಳಿ. ಪ್ಲೇಟ್ ಎಲ್ಲಿ ಬೇಕಲ್ಲ ಹಾಕ್ಬಾರ್ದು. ಲಾಸ್ಟ್ ಅಲ್ಲಿ ಬೆಂಕಿ ಹಾಕಿದ್ರೆ ಲಾಸ್ಟ್ ಅಲ್ಲಿಗೆ ಹಾಕ್ಬೇಕು. ಹಳ್ಳದ ಪಕ್ಕ ಬೆಳಿಗ್ಗೆ ಇಸ್ಕೊಬೇಡ. ಹುಡುತ್ತೆ ನಿಮ್ಗೆ ಗೊತ್ತಾರ. ಅಮ್ಮ ಹಿಂಗಿಟ್ಕೊ, ಅಮ್ಮ ಹಿಂಗಿಟ್ಕೊ, ಏನಾಗಲ್ಲ. ಅಮ್ಮ ಅನ್ನಲ್ಲ. ಪ್ರಸಾದ ತಗೊಳ್ಳಿ.
ಕೊಡ್ತೀಯ ಸೇಮ್ ಮಾತಾಡ್ತಿದ್ಯಾ ಕಳೆದವ್ರು ಇಸ್ಕೊಂಡ್ರು ಬಾಯ್ ತಂಗಿ ಅವ ಇಲ್ಲೋಣ ಬುದ್ಧಿವಂತೆ ಬಟ್ಟೆ ಹಾಕೊಂಡಿಗೆ ಕೊಡ್ತು ಬೈಯಲ್ಲ ಬಾ ನಿನ್ನೆ ಬೈ ನಾನು ತಂಗಿ ಪ್ರಸಾದ ಯಾರು ವೇಸ್ಟ್ ಮಾಡಬೇಡಿ. ಬಟ್ಟೆ ಇಟ್ಕೊಡ್ರಿ ಮಕ್ಕಳ ಕೊಡ್ತಾ ಅಲ್ವಾ ಗಂಡಗಾರ ಬೈತೀಯ ನಡಿ 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 ಬಂದು ಬೈತೀಯ ಕೆಲಸಮ್ಮ ಹಾಕೊಂಡ್ಬೇಡ ಆಮೇಲೆ ಬೀಳುತ್ತೆ ಆಮೇಲೆ ಬೇಡ ಊಟ ಮಾಡೋದು ಪ್ರಸಾದ ತಾಳ್ರ ಮೊದಲು ನೋಡಿ ಯಾರೇ ಖಾಲಿ ಬೀಳಂತಾರೆ ಖಾಲಿ ಬೀಳೋದು ಆಮೇಲೆ ಬೀಳ್ಬೇಕು ಆಮೇಲೆ ಇಲ್ಲ ಈಗ ಗೊತ್ತಾಗತ್ತಾ ಅನ್ನ ಇಸ್ಕೊಂಡು ಖಾಲಿ ಬೀಳ್ಬೇಡಿ ದಯವಿಟ್ಟು ಬೇಜಾರಾಗುತ್ತೆ ಆಮೇಲೆ ಖಾಲಿ ಬೀಳಂತಾರೆ ಆಯ್ತಾ ಒಂದು ಬರ್ತಲ್ಲಿ ಈಗ ಹುಡುಕ್ಬೇಕಣ್ಣ ಮರ ಹೆಂಗಿರ್ಕಂತೀವ ಸಾಕಂತ ಕೂತು ಬೇಕು ಬಾ ಮೇಲೆ ಕೂತ್ಕೊಂತ ಬಾಬಾ ಕಂಡ ಸರಿ 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 ಹಿಡ್ದು ಸುತ್ತಾ ಇದೆ ಮಗ ಬೇಗ ಒಂದು ಕುಟುಂಬ ತಂದ ಮಕ್ಕಳಿಗಂತ ಬಾಣ್ತೀರಲ್ಲಿ ಬನ್ನಿ ಮಕ್ಕಳಿಗೆ ಅಂತಕ್ಕಂತ ಹೇಳ್ತೀವಿ ಅಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಕೂತೀರ ಅವ್ರ ಕಡೆ ಯಾರು ಬನ್ನಿ ಅವ್ರ ಕಡೆ ಯಾರು ಕೂತೀರಾ ಅವ್ರ ಕಡೆ ಯಾರು ಕೂತೀರಾ ದಯವಿಟ್ಟು ಕೂತ್ಕೊಳ್ಳಿ ಬನ್ನಿ. ಅಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಇದ್ರು ಅಂತ ಪ್ರಸಾದ ಇಸ್ಕೊಂಡು ಹೋಗಿ ಅವ್ರ ಕಡೆ ಪ್ರಸಾದ ಇಸ್ಕೊಂಡು ಪ್ಲೇಟ್ ಎಲ್ಲಿ ಹಾಕ್ಬಾರ್ದು. ಆ ಲಾಸ್ಟ್ ಅಲ್ಲಿ ಬೆಂಕಿ ಇಟ್ಟಿದ್ರು ಅಲ್ಲೇ ಹಾಕೋದು ಪ್ಲೇಟ್. ಪ್ರಸಾದ ಲೈನೇ ಯಾವ್ದು ಇಸ್ಕೊಳ್ಳಿ ಚೆನ್ನಾಗಿರೋದು ಲೈನಾಗ ಒಂದು ಇಸ್ಕೊಳ್ಳಿಲ್ಲ. ಏನಂತ ಹೇಳ್ತಾರೆ ಅಂದರೆ ಬಂದು ನಮ್ಮ ಮಗ ಮನೆ ಮಲ್ಗೇನೆ ಮಗಳು ಮನೆ ಮಲ್ಗಳೆ ಇದೇ ಫಸ್ಟ್ ಬಂದಾಳೆ ಕೆಲಸ ಕೊಡಿಸ್ತೀರಾ ಗೌರ್ಮೆಂಟ್ ಕೆಲಸ ಆಗ್ಬೇಕು ಡಿಗ್ರಿ ಓದೇನೆ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಡಿಗ್ರಿ ಓದಿಸ್ತೀರಾ ಯಾರ ಡಿಗ್ರಿ ಓದಿಸ್ತೀರಾ ಮಕ್ಕಳನ್ನ ಡಿಗ್ರಿ ಓದಿಸ್ತೀರಾ ಡಿಗ್ರಿ ಓದ್ಸಾರಲ್ಲ ಬುದ್ಧಿವಂತರಲ್ಲ ಅವ್ರ ಅಪ್ಪ ಅಮ್ಮನ ಒಂದು ಸಾಕ್ಬೇಕು ಅವ್ನು ಬುದ್ಧಿವಂತ ಗೊತ್ತಾಯ್ತಲ್ಲ ಇದೇ ನಮ್ಮ ಮನೆ 6 ಜನ ಮಕ್ಕಳು ನಾವು ಕರೆಂಟಾಗಿ ಕಂಡಾರ ಸೀಟೇ ಕಂಡಾರಲ್ಲ ನಾವು ಓದಿ ನಿಮ್ಮಷ್ಟು ನಾವು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀವಿ ನಾವು ಓದಿ ಹೆಂಗೆ ಗೊತ್ತಾ ಪೇಪರ್ ಆಗಿದ್ದೀವಿ ಲ್ಯಾಂಡ್ ಶಾಪ್ ಕೆಲಸ ಮಾಡಿವಿ ವೆಲ್ಡಿಂಗ್ ಮಾಡ್ತೀವಿ ನಾವು ಆಯಿತಾ ಸಂತೋಷ ಪಡೋ ಸಂಗತಿಗಳು ಏನಂದರೆ ನನ್ನ ಮಕ್ಕಳಿಗೆ ಮಾಸ್ಟರ್ ಅವನು ನನಗೆ ಮುತ್ತಂತ 2 ಮಕ್ಕಳಿಗೆ 5 ವರ್ಷ ಮಗ 10 ವರ್ಷ ಮಗ ನನ್ನ ಮಕ್ಕಳಿಗೆ ಮಾಸ್ಟರ್ ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತೀವಿ ನಿಮ್ಮಂಗೆ ಆಡೋದಿಲ್ಲ ನಾವು ಅಲ್ಲೇ ಮಕ್ಕಳು ಅವನ್ನ ಮಕ್ಕಳಿಗೆ ಮಾಸ್ಟರ್ ಅವ್ನ ಧರ್ಮ ಯಾರು ಗೊತ್ತರ ನೀವು ಜಾತಿ ಕುದಾಡಿ ಊರಲ್ಲಿ ಪಕ್ಷ ಹೊಡೆದಾಡಿ ಅವನು SC ನಾನು ಗೌಡ ಇವನು ರೆಡ್ಡಿ ಇವನು ಯಾವ ಜನಪ್ಪ ಅವನಂತ ಅಲ್ಲಿ ಆಚಾರರು ಅಲ್ಲಿ ಅಂಬಾಣಿಸಿದ್ದಾರೆ ನೀವು ಬಂದು ಗುದ್ದಾಡ್ ಸಾಯ್ತೀರಿ ನಾವು ಅವರು ನಾವು ಇವರು ಅಂತ ಪಂಚ್ಬಿಡ್ತಾನು ಒಬ್ಬ ಲಿಂಗಾಯತ ಹುಡುಗ ಭಾಳ ಕೊಟ್ಟೇಸಿ ಮಗ ಕೆನಡಾ ರಿಟರ್ನ್ ಅವನು ಅಲ್ಲಿ ಬರ್ತಾನೆ ಕಾಲೇ ಬರಲ್ವಂತೆ ಸುಮ್ಮನೆ ಬರ್ತಾನೆ ಆಟೋಮೆಟಿಕ್ ಕಾಲು ಬರುತ್ತೆ ಸಣ್ಣ ಗುಡಿ ಇರುವಾಗ ಅಲ್ಲಿ ಗುಡಿ ಇತ್ತು ನೋಡಿರಲ್ಲ ನೀವೆಲ್ಲ ಬಾಗ್ಲಾಗ್ತಿ ನೋಡಿತಕ್ಕಂಥ ನೀವೇನ ಜನ ಎಲ್ಲ ಬಂದರೆ ಏನು ಕೇಳಾರ ಗೊತ್ತಾ ಲೇಟ್ ಆಗುತ್ತಾ ಈಗ ಬಂದೀವ ಅಂತಾರೆಲ್ಲ ಏನಿಲ್ಲ ನಿಮ್ಮ ಮನೆ ಆಳುಗಳು ನಾವೆಲ್ಲ ಜನ ಎಂಥ ಐವೇಕು ಇದ್ದೀರಿ ನೀವು ಬಂದರೆ ಓದಿರಷ್ಟು ಎಷ್ಟು ಓದಿರಿ ಎಲ್ಲ ಬುದ್ಧಿವಂತರು ನೀವು ಜಾತ್ರೆ ಯಾವುದು ಮೊಬೈಲ್ ದೇವ್ರ ಸ್ಕ್ರೀನ್ ಟಚ್ ಅಲ್ಲ ವೀಲ್ ಚೇರ ಬರ್ತಾನೆ ನನ್ನ ತಮ್ಮನ ಬಿಗಿದ್ದಾನೆ ಅವ್ನು ಬರ್ತಾನೆ ಅವನಿಗೆ ಆಟೋಮೆಟಿಕ್ ಕಾಲ್ ಬರ್ತಿದೆ ಕೈ ಅವನೇ ನನ್ನ ಜಗತ್ತಿ ಫೇಸ್ಬುಕ್ ಮಾಡಿ ನನ್ನ ಇವತ್ತಿನೆಲ್ಲ ಬರ್ಲಿಕ್ಕೆ ಮೂಲ ಕಾರಣ ಅವನೇ ಶಿವಣ್ಣ ಅಂತ ಇವಾಗ ಸಾಯಂಕಾಲ ಎಲ್ಲ ಬರ್ತಾನೆ ನಾಳೆ ಅಮಾವಾಸ್ಯೆ ಎಲ್ಲ ಬರ್ತಾರೆ ಕಸೋಡಕ್ಕೆ ಆಂಧ್ರದಿಂದ ಬರ್ತಾನೆ ಫ್ಯಾಷನ್ ಡಿಸೈನರ್ ಕಣ್ಣು ಬರ್ತಾನೆ ಸಂಪೂರ್ಣವಾಗಿ ಕರ್ನೂಲಿಂದ ಅವನೇ ನನ್ನ ಫೋಟೋ ಕೊಡೋದು ನಾಳೆ ಸಾಯಂಕಾಲ ಇದೊಂದು ಇಲ್ಲಿ ಎಲ್ಲ ಇಳ್ಕೊಂತಾರೆ ಹೋಗೋರೆ ಅರೆ ಬಡಿತಾನೆ ಜೊತೆ ಬಡಿತಾನೆ ನಾನು ಬಡಿತಾನೆ ಅವನೇ ಮಾತಾಡ್ತಾನೆ ಕಣ್ಣೇ ಬಂದಿರಲ್ಲಂತೆ ಇನ್ನು ಕಣ್ಣು ಬರ್ಸಿ ವೆಲ್ಡಿಂಗ್ ಮಾಡ್ತಾನೆ ಅವ್ರ ಆಚಾರರು ಇನ್ನು ಅವನು ಎಲ್ಲ ಇವನು ರೋಹಿತ್ ನೀವು ತಾಯಿ ತಂದೆ ನೋಡ್ಕೊಳ್ಳೋದೇ ಅಲ್ಲಲ್ಲ ತಾಯಿ ಕಾಲನ್ನ ಕಟ್ ಮಾಡ್ತಾರಂತೆ ತಾಯಿ ಕಾಲನ್ನ ಕಟ್ ಮಾಡ್ಬೇಡ ನಾ ಬಂದು ಸೇವ್ ಮಾಡ್ತೀನಿ ಅಂತ ಬಂದು ಅವ್ನು ರೋಹಿತ್ ಅಂತ ನಿಂತ್ಕೊಂಡ ಅಲ್ಲಿ ಟಿಪ್ಟೂರಿಂದ ಒಳಗಡೆ ಕಿಡ್ನಿ ಫೇಲ್ ಆಯ್ತಂತೆ ಅಡುಗೆ ಮಾಡಿಸ್ತಾ ಇದ್ದೀನಿ ನೀವೇನಂತೀವಿ ಬಂದು ಲೇಟ್ ಆಗುತ್ತಾ ಅಂತ ಬೈಕತ್ತಾ ಇರ್ತೀವಿ ನಾವು 11 ಗಂಟೆ ಹಾಕೋತೀವಿ ಗೊತ್ತಾ ಸಿಂಪಲ್ ಹೋಗಿ ದರ್ಶನಕ್ಕೆ ಹೋಗಿಪ್ಪ ಇಲ್ಲ ಅಷ್ಟೇ ಬಿಸ್ಲು ಅಲ್ಲಿದೆ ಅಲ್ಲ ಬೆವನ ಅಂತಾರೆ ಮೊನ್ನೆ ಸರ್ ಬಿಸಿಲಾಗುತ್ತೆ ಅಂತ ನಾವು ಈ ಥರ ಯಾರೋ ಬಂದರೆ ಅಕ್ಕಯ್ಯ ನೀರು ಇಲ್ಲಿಕ್ಕಿಲ್ವಾ ಅಂತಲ್ಲ ಅವಳು ಇಲ್ಲಿಗೆ ಬೇಕಂತ ನೀರ ಇಂತಿಂತ ಬುದ್ಧಿವಂತರು ಬರ್ತೀವಿ ಯಾರೋ ಬ್ಯಾಡ್ ಮೆಸೇಜ್ ಮಾಡೋದು ಒಬ್ಳು ಏನೋ ಹೆಸರು 5 ರೂಪಾಯಿ ಗೊಂಡ ಅಲ್ಲ 5 ರೂಪಾಯಿ ನಿಂಬೆ ಇಸ್ಕೊಂತಾರೆ ಅಂತ ಫ್ರೀಯಾಗಿ ಕೊಟ್ಬಿಡ್ಬೇಕಲ್ಲ
ಆಯ್ತಾ? ಇನ್ನು ನೀವೆಲ್ಲ ಸಗದನಾಗೆ ಆಡ್ತೀರಿ. ಅಂದ್ರೂ ಸ್ಯಾರಿ ಕೊಡ್ತೀನಿ, ನಾವು ನೋಡಿರ್ತೀನಿ ಸ್ಯಾರಿ ಕೊಡುವಾಗ. ಅಂದ್ರೂ ಸ್ಯಾರಿ ಕೂಡ ಮೆಸೇಜ್ ಮಾಡ್ಯಾನೆ, ಸೀರೆ ಕೂಡ ಹೆಂಗ್ಸು ಮುಡ್ತಾನೆ ಅಂತ ಅವನ ಮನೋಹರ ಅಂತ. ಈಗ ನಿಮ್ಮ ಬುದ್ಧಿಗಳು, ನಿಮ್ಮ ಅವಿವೇಕಿತನ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬೆಳೆಸೋ ರೀತಿ ನಿಮ್ಗೆ ತೋರಿಸ್ಬಿಡ್ತದೆ ಅಲ್ವಾ? ಯಾವತ್ತೂ ಏನು ಗೊತ್ತಾ, ಮನುಷ್ಯ ಜೀವನದಲ್ಲಿ 3 ಡಿಗ್ರಿ ಮಾಡಬೇಕು. 3 ಡಿಗ್ರಿ ಒಂದು ತಾಯಿ ತಂದೆ ಹೆಂಗೆ ಸಾಕ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಅಣ್ತಮ್ಮಗಳು ಹೆಂಗೆ ಒಗ್ಗಟ್ಟಾಗಿರ್ಬೇಕು ಅಂತ ಸಾಕ್ತೀನಿ ನಾವೇ. ಒಂದು ಡಿಗ್ರಿ ಇದು. 2ನೇ ಡಿಗ್ರಿ ಹೆಂಗೆ ಗೊತ್ತಾ, ಕಂಡರ ಮನೆ ಬಗ್ ನೋಡಲೇಬಾರ್ದು, ಕಂಡರ ವಿಷಯ ಮಾತಾಡಬಾರ್ದು. ಅದೇ ಸೂಪರ್ ಡಿಗ್ರಿ. 3ನೇ ಡಿಗ್ರಿ ಏನು ಹೇಳಿ, ಎಷ್ಟು ಆಸ್ತಿ ಅಷ್ಟೇ ಕಾಚಾಚಿ, ಸಾಧ್ಯವನ್ನು ಆಗ್ತಾನೆ ಸಹಾಯ ಮಾಡಿ. 3 ಡಿಗ್ರಿ ಜೀವನ ಅಳವಡಿಸ್ಕೊಳ್ಳಿ. 43 ವರ್ಷ ನನಗೆ 8 ಸರಿ ಬೆಟ್ಬಿಟ್ಟಿನಿ ನಾನು, ಒಂದೇ ದಿವಸ ಅಂತಿರೋದು. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಬಗ್ಗೆ ಯೋಚನೆ ಮಾಡಿ, ಒಳ್ಳೆ ಜೊತೆ ಮಾಡಿ. ಕಂಡ ಮನೆ ಬಗ್ ನೋಡಲೇಬಾರ್ದು. ನಮ್ಮ ಅಪ್ಪ ಹಿಂಗೆ ಕಲಿಸಿರೋದು ನನಗೆ. ನೀವೆಲ್ಲ ಬಂದರೆ ಹಿಂಗೆ ಲೇಟ್ ಆಗತ್ತಾ ಅಂದ್ರೆ ಏನು ಮಾಡೋದಿಲ್ಲಲ್ಲ. ಬಾತ್ರೂಮ್ ಇತ್ತು, ಬಾತ್ರೂಮ್ ನೀರು ಹಾಕ್ಬಿಟ್ಟು ನಮ್ಮನ್ನು ಕರೆದ್ಬಿಟ್ರೆ, ಬಾತ್ರೂಮ್ ಕಿತ್ತಾಕ್ಬಿಟ್ಟಿದ್ದು ನಮ್ಮ ಅಪ್ಪನ ಕರ್ಬಿಟ್ಟಾರಪ್ಪ, ನಮ್ಮನ್ನು ಕರೆದು ಪರವಾಗಿಲ್ಲ. ಬಾತ್ರೂಮ್ ಕಿತ್ತಾಕ್ಬಿಟ್ಟೆ, ಕಲ್ಲು ಕಿತ್ತಾಕ್ಬಿಡ್ತಿದ್ದು ಮೊನ್ನೆ ಸಹ ಯಾರೋ ಕೈ ಮುಗ್ಬಿಟ್ಟ, ಕಲ್ಲು ಬಿಡಿಸ್ಕೊಂಡು ನಮ್ಮನ್ನು ಕರೀತಾರೆ. ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ, ಎಲ್ಲ ಇಂಗ್ಲೀಷ್ ಕನ್ವರ್ಟೆಡ್, ಕನ್ನಡ ಯಾರಿಗೂ ಬರೋದೇ ಇಲ್ಲ, ಎಲ್ಲ ಇಂಗ್ಲೀಷರ್ ಆಗ್ಬಿಟ್ಟಿದೆ ಆಲ್ರೆಡಿ ಅರ್ಧ. ಹೆಂಗೆ ನಮ್ಮ ಅದು ನಮ್ಮ ಹಸ್ಬೆಂಡಿಗೆ ಹುಷಾರಿಲ್ಲ ನೋಡಿ ಅಂತ ಲಾಳ ಬಂದು ಬ್ಯಾಗ್ ಇಟ್ಕೊಂಡಿಲ್ಲ, ಅಲ್ಲಿ ಅಡಿ ಬೆಳಂಗಿಲ್ಲ. ನಮ್ಮ ಹೆಂಡತಿ ಹುಷಾರಿಲ್ಲ ನಂಗಿಲ್ಲ ಕನ್ನಡದಲ್ಲಿ, ನಂಗೆ ಅಣ್ಣ ಹುಷಾರಿಲ್ಲ, 8 ವರ್ಷ ಬರ್ತಾನೆ. ನಮ್ಮ ವೈಫ್ ಸುಸ್ತಾಗ್ಯಾರೆ ಅಂತ ನೀನು ನಿಂತ್ಕೊಂಡು ದೇವ್ರ ಮನೆ ಆಳು ಅಡಿಬಿಳಿ. ಮಕ್ಕಳು ಹುಷಾರಿಲ್ಲ, ಜಾಸ್ತಿ ಬೇರೆ ಸಂಗತಿ ಏನು ಈ ಥರ ಮಕ್ಕಳು ಹುಷಾರಿಲ್ಲ, ತಾಯಿ ತಂದೆ ಬರಲ್ಲ, ಅಜ್ಜಿ ಬರ್ತಾರೆ. ಎಲ್ಲ ಮಗಳು ಬಿಸಿ, ಮಗ ಅಳೆಮೈ ದೇವ್ರ ನಂಬಲ್ವಂತೆ. ಯಾಕೆ ಹೇಳಿ, ಒಳ್ಳೆ ಮಕ್ಕಳು ಹುಟ್ಟಿರೆ ಅಂತ ಮಕ್ಕಳು ಹುಷಾರು ಮಾಡೋ ತಾಕತ್ತಿಲ್ಲ ಯಾವನಂತ ನಾವು ನಾಡ್ಕಾಡ್ತಾನೆ ದೇವ್ರ ನಂಬಲ್ಲ ಅಂತ. ಯಾರು ಹೇಳಿ, ಮಗು ಆರೋಗ್ಯ ಒಳಗೆ ತಾಕತ್ತಿದ್ದಾರೆ ಹಂಗೆ ಆಡ್ತಾರೆ. ಹೇಳಿ, ಯಾರು ಹೇಳ್ಬೇಡಿ ಇದೇ ಫಸ್ಟ್ ಬಂದೀನಿ ನಂಗೆ ಏನು ಗೊತ್ತಿಲ್ಲ ಅನ್ಬೇಡಿ, ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಏಸ್ಮನೆ ಹಾಳು ಮಾಡ್ತೀವಿ, ಕೊರಗಡೆ ಮೇಲೆ ಕೂತ್ಕೊಂಡು ಗಂಡ್ಮಕ್ಳು. ಹೆಣ್ಮಕ್ಳು ಏಸ್ಮನೆ ಹಾಳು ಮಾಡ್ತೀವಿ. ಸೀರಿಯಲ್ ಯಾವ್ದು ಬರುತ್ತೆ ಹೇಳ್ತೀರಿ, ಗಂಡ ಮನೆ ಗುದ್ದಾಳ ಏನು ಹೇಳ್ತೀರಿ, ಗಂಡ ಮನೆ ಬಗ್ನೋಳ ಎಲ್ಲ ಹೇಳ್ತೀರಿ, ಏನು ಗೊತ್ತಿಲ್ಲ ಅಂತೀರಿ ಅಲ್ವಾ? ನೋಡಿ, ನಿಮ್ಮನ್ನ ಯಾರು ಇಲ್ಲಿ ಏನು ಸಾಕಲ್ಲ, ಇಲ್ಲಿ ಯಾರೇನು ಪವಾಡ ಪುರುಷರಿಲ್ಲ, ಎಲ್ಲ ಒಂದು ದೇವರೇನಿಲ್ಲ. ಅರ್ಥಾಗತ್ತಾ? 5 ಅಡಿಗೆ ನೀರಿರೋದು 8 ಅಡಿ ವಿಗ್ರಹ ಮೂರ್ತಿರು ಮಕ್ಕಳು ಇರೋದು. ಮಕ್ಕಳು ಹಂಗೆ ಇರೋದು ನಂಗೆ 5 ವರ್ಷ 10 ವರ್ಷ. ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ ಈ ಸರಿ ಬರ್ತಾರೆ, ಬೇರೆ ಕಡೆ ಹಾಕಿದ್ದೀನಿ ಈ ಸರಿ ಶಾಲೆಗೆ. ನಮ್ಮ ಹೆಂಡತಿ ಮನೆಗೆ ಹೋಯ್ತಾರೆ, ಈ ಸರಿ ಬರ್ತೀವಿ, ಅದಕ್ಕೆ ಬರ್ತಾರೆ, ತೋರಿಸ್ತೀನಿ ಮಕ್ಕಳು ಹಂಗಿದ್ದಾವೆ ಅಂತ. ನಾವು ಹೆಂಗೆ ಬೆಳೆಸಿದೀವಿ ಅಂತ ತೋರಿಸ್ತೀನಿ ನಿಮಗೆ ಅಂತ. ನಮ್ಮ ಅಪ್ಪ ಹೆಂಗೆ ಬೆಳೆಸಿ ನೋಡಿ, ನಮ್ಮನ್ನು ಮಕ್ಕಳು ಕುಡಿತೇವೆ ಅಂತೀರಿ. ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದನಂತೆ, ನಮ್ಮ 18 ರೂಪಾಯಿ ಬೆಣ್ಣೆ ಶಕ್ತಿ ಕೆಲಸ ಮಾಡಿದ್ವಿ. ನಾನು ತಿನ್ನೋ ಅನ್ಸಲ್ಲ, ಒಂದಿವ್ಸ ಎಣ್ಣೆಗೆ ಬೆಳಗ್ಗೆ ಕೊಂಡಿದ್ದ ನಾವು ಹೇಳ್ಕೊಂತೀವಿ. ನೀವೆಲ್ಲ 6 ಜನ ಮಕ್ಕಳು, ನಾವು ಇಬ್ಬರು ಬೆಂಗಳೂರಿಗೆ ಕಳ್ಸೋರು. ನಾವು ಲಾಸ್ಟ್ ಮೇಲೆ ಮಕ್ಕಳು ಹಿಂಗೆ ನೀವೆಲ್ಲ ಓದಿದ್ದೀರಾ, ನಾವೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದೀವಿ. ನೀವೇ ಮಾಡಿದ್ಯೋ? MA ಮಾಡಾನೆ ನಮ್ಮ ಮಕ್ಕಳು. ನೀವೆಲ್ಲ ಬರೀ ನೀವು ಮಾಡಿದ್ರೆ MA ಯಾವನಾರ ಕೇಳಿ, ಮಗ ಮಲೆ ಮಲಗೇನ ಹೊಡಿತಾನಂತೆ. ಏನೇನು ಮಗ ಮನೆ BSc ಮಾಡಿ ಒಂಬಂದಳೆ ನನ್ನ ಮಗನಿಗೆ. ನಿಮ್ಮ ಮಗ BSc ಮಾಡಾನೆ, ಒಳ್ಳೆ ಕೆಲಸ ಬಿಡ. ನಮ್ಮ ಸೊಸೆ ಒಳ್ಳೆಳಲ್ಲ, ಯಾಕೆ ಕೆಲ್ಸಕ್ಕೆ ಹೋಗ್ತಾಳೆ, ಪೇಮೆಂಟ್ ಸ್ಲಿಪ್ ಕರೆಕ್ಟಾಗಿ ಕೊಡಲ್ಲ ಅಂತ ಜಗಳ ಆಡ್ತಾರೆ ಇಬ್ಬರು ಅಂತೆ. ಅವಾಗ ಹೊಡಿತಾನಂತೆ ರಾತ್ರಿ ಅವನು, ಯಾವಾಗ ಎದಿಗೆ ಮಾತ್ರ ಹೊಡಿಯೋದಂತೆ. ಭಾಳ ಒಳ್ಳೆನು ಕುಡಿಸ್ಬಿಟ್ಟು ಹಾಳು ಮಾಡ್ತಾರೆ ಅವನಂತೆ. ನಮ್ಗೆ ಯಾವ ಬೊಳೆ ಮಗು ಇಷ್ಟೊಂದು ಸಹಾಯ ಮಾಡ್ತೀವಿ, ಯಾವನ ಬಂದು ದೇವಸ್ಥಾನ ದುಡ್ಡು ಹಾಕ್ತೀನಿ, ಯಾವನ ಬಂದೇ ಇಲ್ಲ. ಎಲ್ಲ ಎಂತ ಬಂದಿರು ಗೊತ್ತಾ, 100ಕ್ಕೆ 80% ಜನ ಇಲ್ಲಿ ಬರೋದು ಪೇಷಂಟ್. ಏನು ಕೇಳ್ತೀರಿ, ಎಲ್ಲ ಕಡೆ ಹೋಗಿ ಬಂದೀವಿ ಹುಷಾರಾಗುತ್ತಾ ಅಂತ. ಅಂತರ ಫ್ರೀ ಕಟ್ತೀವಿ, ಗೊತ್ತಾಗ್ಬಿಟ್ಟಿದೆ. ಕೈನೇ ಒಂಥರ ಕಟ್ಟಿ ಮುಗೀತು, ಕಟ್ಟಬಿಡ್ಬೇಕು. ಸೀರೆ ಕೊಡ್ತೀವಿ, ಯಾರಿಗೆ ಗೊತ್ತಾ, ಯಾರಿಗೆ ಸೀರೆ ಥರ ಶಕ್ತಿ ಇರಲ್ಲ, ಯಾರಿಗೆ ಒಂದು ಫೋಟೋ ಶಕ್ತಿ ಇರಲ್ಲ. ಫೋಟೋ ಮಾಡಿಸಿದ್ದು ಅವ್ರಿಗೆ ಕೊಡ್ತೀವಿ, ಅಂಥವ್ರಿಗೆ ಕೊಡ. ನಂಗೊಂದು ಸೀರೆ ಕೊಡಿ, ನಂಗೊಂದು ಫೋಟೋ, ಮನೆ ಮಲ್ಗೇನೆ ಮಗ ಒಂದು ಫೋಟೋ ಕೊಡಿ ಅಂತೆ. ಎಲ್ಲರೂ ದಾನ ಮಾಡಬೇಕು, ಲಿಮಿಟ್ ಇರ್ಬೇಕು. ಯಾರಿಗೆ ಗೊತ್ತಾ, ಒಂದೇ ಒಂದು 100 ರೂಪಾಯಿ ದುಡ್ಡಿಲ್ಲ, ಡಾಕ್ಟರ್ ಮಗು ನೋಡಿಲ್ಲ ಅಂತ ಬಡವರು ನಾವು. ಇಲ್ಲ 15 ವರ್ಷ ಮಗಳಿರಲ್ಲ ನಂಗೆ ಮುತ್ತಂತ ಮಗಳು. ಅವತ್ತಿನ ಕಾಲ ಅಪ್ಪ ಕರೆಂಟ್ ಹೊಡಿತು 8 ಮೇಲೆ ನಾನು ಎಳೆ ಹೊಡಿತಾ ಇದ್ದೆ. ಆಪ್ಷನ್ ಐತಿ, ಏನೋ ಮನೆ ಬರ್ಸಿರಲ್ಲ, ಮಗು ತೀರೋಗ್ಬಿಡ್ತಾವಾಗ. ಈಗ ಅಂತ ದೇವಸ್ಥಕ್ಕೆ ಮುತ್ತಂತ ಮಕ್ಕಳಿದ್ದಾವೆ. ನಾವೇನು ಗೊತ್ತಾ, ನಮಗಾದ ಕಷ್ಟ ನಿಮ್ಗೆ ಆಗಬಾರ್ದು. ಸಹಾಯ ಮಾಡೋಕೆ ಹೋದ್ರೆ ಬಂದಾರಲ್ಲ ಬಿಟ್ಟಿನೇ ಆ ನೀರು ಕೊಡ್ತಾ ಇರ್ತೀವಿ. ಯಾರಿಗೆ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ ಬಾಟಲ್ ನೀರು ಕೊಡ್ತಾ ಇದ್ವಿ. ಬಂದಾರ ನೀರು ಕೇಳ್ಬಿಡೋದೆ, ನೀರು ಕೊಡಿ, ನಾವು ಕೊಡ್ಬೇಕು ನೀರು. ಏನಪ್ಪ ಇಲ್ಲಿ ಬಂದು ಕೇಳ್ತಾರಂತ ನೀರು ಕೊಡಿ ಅಂತವ್ರು. ಇನ್ನೇನು ಕೇಳ್ಬಿಡ್ತೀರಿ ಹೇಳಿ ನೀವು? ಮನ್ಸ್ಪುರ ಆಡ್ಬೇಡ, ಒಬ್ಬರು 9 ಮೆಟ್ಲವೆ ನಮ್ಮ ಮನೆ ಕಾಣ್ತಾ ಇರ್ತಾನೆ, ನೋಡ್ತಾ ಇರ್ತೀವಿ ಯಾರು ಹೆಂಗೆ ಮಾಡ್ತಾರೆ ಅಂತ. ನಾವು ಶಕ್ತಿಯಿಂದ 9 ಮೆಟ್ಲು ಲೆವೆಲ್ ಹಾಕಿ ನೋಡಿ. ದೇವ್ರು ಕೂತಿರೋದೇ, ಪೀಠ ಕೂತಿರೋದೇ, ದೇವ್ರ ಪಾಯ ಕೂತಿರೋದು ನೀರು ಮೇಲೆ. ಲೆವೆಲ್ ಬಿಟ್ಟು ಏನು ಸಿಕ್ಕಿದೆ ಲೆವೆಲ್ ಬಿಟ್ಟು ನಾನು ಯಾವನೇನು ಮಾತಾಡಂಗೆ ನೋಡ್ಕೊಬೋದು, ಬಿಟ್ರು ಬಿಡ್ಬೋದು. ನಮ್ಸಕ್ಕಾಗಲ್ಲ, ಯಾವನು ದೇವ್ರಿಲ್ಲ ಅಂತ. ದೇವ್ರಿಗೆ ನಮ್ಸಕ್ಕೂ ಆಗಲ್ಲ. ಇಲ್ಲಿ ಅಲ್ಲಿ ಕುತ್ಕೊಂಡು 9 ಮೆಟ್ಲು ಬಿಟ್ಟು ನಮಸ್ಕಾರ ಮಾಡಿ ಹುಷಾರಾಗುತ್ತೆ. ಗಂಡು ಹುಷಾರಿಲ್ಲ ಕಣವ ಅಂತ ಕೈ ಮುಕ್ಕಬೇಕು, 8 ವರ್ಷ ಕೈ ಮುಕ್ಕಬೇಕು. ಒಂದು ಬ್ಯಾಗು, ಒಂದು ಮೊಬೈಲ್ ನಮ್ಮ ಹೆಣ್ಮಕ್ಳು, ನಮ್ಮ ಗಂಡು ಮಕ್ಕಳು ಏನು ಏನಪ್ಪ, ಮಕ್ಕಳುಗಳು ಸಾಕೇಬೇಕು. ಮಕ್ಕಳುಗಳನ್ನ ಕಾಪಾಡ್ಕೊಳ್ಳಿ. ತಂತಿ ಬೆಲೆ ಹಾಕ್ಬಿಟ್ಟಿದ್ದೀನಿ, ಮಕ್ಕಳು ಬಾಯಿ ಒಳಗೆ ಆಡ್ತೇವೆ. ಬಾರಮ್ಮ ಮಕ್ಳು ಇಟ್ಕೊಂಡು ಅಲ್ಲಿ ಇಟ್ಕೊಂಡು ಒಬ್ಬಳು ಇಂತಾರೆ ಬಿಲ್ಡಪ್ ಹೊಡಿತಾಳೆ. ಮಕ್ಕಳಿಗೆ ಸತ್ತವೇನ್ರಿ ಅಂತಾಳೆ. ಸತ್ತೋಗ್ಬಿಟ್ಟು ಕಂಪ್ಲೇಂಟ್ ಮಾಸ್ಕ್ ಹಾಕಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮುಗಿ